ಜಿದ್ದಿಗೆ ಜಿದ್ದ ಜಿದ್ದಿ ಯುದ್ಧ ನೋಡೋಣ ನಾನಾನಿ. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಎಲ್ಲ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅನ್ಕೊಳ್ತೀನಿ. ವೆಲ್ಕಮ್ ಬ್ಯಾಕ್ ಟು ವಿನೋದ್ ನಿವೇದಿತಾ ಯೂಟ್ಯೂಬ್ ಚಾನೆಲ್. ಗೈಸ್, ಇವತ್ತಿನ ವಿಡಿಯೋ ಏನು ಅಂತ ಹೇಳಿದ್ರೆ ಇದು ನಾನಾ ನೀನಾ ರೌಂಡು. ಏನಪ್ಪ ಇದು ನಾನಾ ನೀನಾ, ಯಾರು ಇವರು ಅಂತಂದಾಗ ನಾನಾ ಅಂತ ಒಬ್ರು ಇದ್ದಾರೆ. ಯಾರು ಅಂದ್ರೆ ನನ್ ಅದರ್ ದ್ಯಾನ್ ನಿವೇದಿತಾ. ನೀನಾ ಯಾರು? ಇಟ್ಸ್ ನನ್ ಅದರ್ ದ್ಯಾನ್ ನಮ್ಮ ಸೇಲ್ಸ್ ಗೀತಾ ಪ್ರಿಯಾ. ಏನಪ್ಪ ಇದು ನಾನಾ ನೀನಾ ರೌಂಡು ಅಂತ ಹೇಳಿದ್ರೆ ಇವರಿಬ್ರು ಕುಕಿಂಗ್ ಚಾಲೆಂಜ್ ಮಾಡ್ತಿದ್ದಾರೆ. ಇಬ್ರು ಪಾಸ್ತಾ ಮಾಡ್ತಿದ್ದಾರೆ. ಸೊ ನಾನು ಕರೆಕ್ಟಾಗಿ 7 ಗಂಟೆಗೆ ಸ್ಟಾರ್ಟ್ ಟೈಮ್ ಕೊಟ್ಟಿದ್ದೀನಿ. ಎಲ್ಲ ಇಂಗ್ರೀಡಿಯೆಂಟ್ಸ್ A to Z ರೆಡಿ ಮಾಡಿ ಇಟ್ಕೊಂಡಿದ್ದಾರೆ. 1 hour ಟೈಮ್ ಕೊಡ್ತಾ ಇದ್ದೀನಿ. ಯಾರು ಎಷ್ಟು ಚೆನ್ನಾಗಿ ಮಾಡ್ತಾರೆ ನೋಡೋಣ. ಜಡ್ಜಸ್ ನಮ್ಮ ಅತ್ತೆ ಇದ್ದಾರೆ, ಮಧುಮಾಮ ಇದ್ದಾರೆ, ಶೆಟ್ಟಿ ಇದ್ದಾರೆ, ಪವನ್ ಅಣ್ಣ ಬರ್ತಾರೆ. ಸೊ ಇಷ್ಟು ಜನ ಜಡ್ಜಸ್ಸು. ನಾವು ಇವ್ರ ನೇಮ್ ಯಾವ್ದು ಮಾಡಿರೋದು, ಯಾವ ಬೋಲಲ್ಲಿ ಯಾರು ಮಾಡಿರೋದು ಅಂತ ಪರ್ಟಿಕ್ಯುಲರ್ ಆಗಿ ಮೆನ್ಷನ್ ಮಾಡಲ್ಲ. ಸೊ ನೋಡೋಣ ಯಾರು ಗೆಲ್ತಾರೆ, ಯಾರು ಎಷ್ಟು ಚೆನ್ನಾಗಿ ಮಾಡ್ತಾರೆ ಏನು ಅಂತ. ಇದ್ರದ್ದು ಬಿಹೈಂಡ್ ದ ಸ್ಕ್ರೀನ್ಸ್ ಅಂತ ಇನ್ನೊಂದು ವಿಡಿಯೋ ಮಾಡಿದ್ದೀನಿ. ಇದಾದ್ಮೇಲೆ ಅದನ್ನ ಅಪ್ಲೋಡ್ ಮಾಡ್ತೀನಿ. ಅದನ್ನು ನೋಡಿ ಇದು ನೋಡಿ ಸಪೋರ್ಟ್ ಮಾಡಿ. ಸೊ ದ ವಾರ್ ಬಿಟ್ವೀನ್ ಟು ಸಿಸ್ಟರ್ಸ್ ನಿವೇದಿತಾ ಅಂಡ್ ಗೀತಾ ಪ್ರಿಯಾ ಹೆಂಗ್ ಬರುತ್ತೆ ಅಂತ ನೋಡೋಣ. ಇಬ್ರು ರೆಡಿ ಇದ್ದಾರೆ. ನಿವೇದಿತಾ, ಫಸ್ಟ್ ನಿನ್ನನ್ನು ಕೇಳ್ತೀನಿ, ಏನೇನು ಪಾಸ್ತಾ ಪ್ರಿಪೇರ್ ಮಾಡೋದಕ್ಕೆ ನಿಂದಂತ ಇಂಗ್ರೀಡಿಯೆಂಟ್ಸ್ ಏನನ್ನ ತಗೊಂಬಂದಿದ್ಯಾ? ಒಗ್ಗರಣೆಗೆ ಬೇಕಾಗಿರೋದು ಆಸ್ ಯೂಶುವಲ್ ಗೊತ್ತಿರುತ್ತೆ. ಎಣ್ಣೆ, ಸಾಸಿವೆ, ಜೀರಿಗೆ, ಉದ್ದಿನಬೇಳೆ, ಕಡಲೆಬೇಳೆ ಆ್ಯಂಡ್ ವೆಜಿಟೇಬಲ್ಸ್. ಓಕೆ, ನಿಮ್ಮದು ನಾರ್ಮಲ್ ವೆಜಿಟೇಬಲ್ ಪಾಸ್ತಾ ಅಂತಾನೇನಾ? ಓಕೆ, ಗೀತಾ ಪ್ರಿಯಾ ನೀವೇನೇನು? ಸೇಮ್ ಈರುಳ್ಳಿ, ಟೊಮೆಟೊ, ಕಾರ್ನು ಮತ್ತು ಕ್ಯಾರೆಟು, ಕ್ಯಾಪ್ಸಿಕಮ್ ಪಾಸ್ತಾನ ಜಾಸ್ತಿ ಏನು ಇಂಗ್ರೀಡಿಯೆಂಟ್ಸ್ ಹಾಕಲ್ಲ. ನೀವು ವೆಜಿಟೇಬಲ್ ಪಾಸ್ತಾನೇ. ಸೊ ನೋಡೋಣ ಯಾರು ಚೆನ್ನಾಗಿ ಮಾಡ್ತೀರಾ, ಯಾರು ಚೆನ್ನಾಗಿರುತ್ತೆ. ಈ ನಿಟ್ಟ ಸವಾಲಿಗೆ ನಾ ಸಿದ್ಧ ಸೇರಿಗೆ ಸವ್ವ ಸ್ಟಾರ್ಟ್ ಮಾಡ್ತಿದ್ದಾರೆ. ಎಕ್ಸಾಕ್ಟ್ಲಿ ಟೈಮ್ ಈಗ ಬಂದು 7 ಗಂಟೆ. 1 hour ಟೈಮ್ ಕೊಟ್ಟಿದ್ದೀನಿ. ಯಾವ ಥರ ಮಾಡ್ತಾರೆ ನೋಡೋಣ. ಸ್ಟಾರ್ಟ್. ಕೈ ಸ್ಟವ್ ಹಚ್ಚಿ ಏನೋ ಮಾಡ್ತಾ ಇದ್ದಾರೆ. ಹೇಳ್ಕೊಂಡು ಮಾಡ್ತೀರಾ ಹೆಂಗೆ? ಏನು ಹೇಳಲ್ಲ. ಒಂದು ಪಾತ್ರೆಯಲ್ಲಿ ಪಾಸ್ತಾ ಹಾಕಿ, ನೀರು ಹಾಕಿ, ಅದು ಸ್ವಲ್ಪ ಪಾಸ್ತಾ ಮೆತ್ತಗೆ ಹಾಕಿ, ಆಯಿಲ್ ಹಾಕಿ ಇಟ್ಟಿದ್ದೀನಿ ಗೈಸ್. ನಾನು ಕುಕ್ಕರಲ್ಲಿ ಕಾರ್ನ್ ಹಾಕಿ, ಕ್ಯಾರೆಟ್ ಹಾಕಿ ಬೇಯಕ್ಕೆ ಇಟ್ಟಿದ್ದೀನಿ ಗೈಸ್. ಬೇಕಿತ್ತು. ಗೈಸ್ ಇಬ್ರು ಒಲೆ ಮುಂದೆ ಇಟ್ಕೊಂಡು ಜಪ ಮಾಡ್ತಾವ್ರೆ. ಕ್ಯಾರೆಟ್ ಏನಕ್ಕೆ ನೀನು ತಗೊಂಡಿದ್ದಂಗಾದ್ರೆ? ಅವ್ರು ಏನಾದ್ರು ತೊಗೊಳ್ಳಿ, ನಿನ್ಗೆ ಯಾಕೆ ಅದ್ರಲ್ಲಿ ಕೆಲಸ? ಹೆಚ್ಚಿಲ್ಲ. ಕಾಪಿ ಮಾಡಬಾರ್ದು. ಓಕೆ. ಗೈಸ್ ನೀವು ಅವ್ರು ವಿಷಲ್ ಬರುತ್ತೆ ಅಂತ ಕಾಯ್ತಾ ಇದ್ದಾರೆ. ಇನ್ನೂ ಅದು ವಿಷಲ್ಲೇ ಬಂದಿಲ್ಲ. ಏನಂದ್ರೆ ಆಮೇಲೆ ಪಾತ್ರೆನಲ್ಲೇ ವೆಜಿಟೇಬಲ್ನ ಬೇಯಿಸ್ಕೋಬೇಕಂದ್ರೆ ತುಂಬ ಟೈಮ್ ಹಿಡಿಯುತ್ತೆ, ತುಂಬ ಗ್ಯಾಸ್ ವೇಸ್ಟ್ ಆಗುತ್ತೆ. ಅದಕ್ಕೋಸ್ಕರ ಈ ಥರ ಪ್ಲಾನ್ ಮಾಡ್ಕೊಂಡಿದ್ದೀನಿ. ತಪ್ಪೇನಿಲ್ಲ. ಉಪ್ಪಿಟ್ಟಿಗೆಲ್ಲ ಮಾಡ್ಕೊತೀವಲ್ಲ, ಸೊ ಇದಕ್ಕೂ ವರ್ಕ್ ಆಗುತ್ತೆ. ಫಸ್ಟ್ ಟೈಮ್ ನಾನು ಮಾಡ್ತಾ ಇರೋದು ಬೇರೆ, ಹೆಂಗಿದ್ರು ಅಡ್ಜಸ್ಟ್ ಮಾಡ್ಕೋಬೇಕು. ಆಡಿಯನ್ಸ್ಗೂ ಹೇಳ್ತಾ ಇದ್ದೀನಿ. ಆಡಿಯನ್ಸ್ ಎಲ್ಲ ತಿಂತಾರ. ಈಗ ಎಕ್ಸಾಕ್ಟ್ಲಿ 7 ಗಂಟೆ 10 ನಿಮಿಷ. ಹಾಂ, ಇಷ್ಟು ಬೇಗ 10 ಮಿನಿಟ್ಸ್ ಆಗೋಯ್ತಾ? ಏನು ಗೀತಾ? 7 ಗಂಟೆ 10 ನಿಮಿಷ. ಇನ್ನು ನಿಂದು ಒಂದು ವಿಷುವಲ್ಲೂ ಬಂದಿಲ್ಲ. ಒಂದು ಬಂದರೆ ಸಾಕು. ಹೌದಾ? ಅದೇ ಇನ್ನೂ ಟೈಮ್ ತಗೊಳ್ತಾ ಇದೆಯಲ್ಲ. ಕುದಿಯುತ್ತೆ. ಅಲ್ಲ, ಒಳ್ಳೆ ವಿಜುವಲ್ ಬರೋದಕ್ಕೆ ಬಾಂಬ್ ಬಂದಂಗೆ ಹೋಗ್ತಾ ಇದ್ದೀರಾ ಸೈಡ್ಗೆ. ಅದು ನೋಡಿದ್ರೆ ಚಿಕ್ಕದಾಗಿ ಬರ್ತಾ ಇದೆ. ಗ್ಯಾಸ್ ಆಫ್ ಮಾಡ್ಬಿಟ್ಟಾ? ಗೈಸ್, ನಮ್ಮ ಸುಮಿತ್ರಮ್ಮನ ವಿಡಿಯೋ ಕಾಲ್ ಮಾಡಿ ತೋರಿಸ್ತಾ ಇದ್ದೀನಿ. ಅವರಿಬ್ರು ಏನು ದಬಾಗ್ತಾ ಇದ್ದಾರೆ ಅಂತ. ವಿಶ್ ಮಾಡ್ರಿ ಇವ್ರಿಗೆ. ನಾನೇ ಗೆಲ್ಲೋದು. ಡನ್ ಮಾಡ್ತೀನಿ. ಮಟ್ಟ ಹಾಕ್ತೀನಿ. ಅಕ್ಕ ತಂಗಿ ಇಬ್ಬರಿಗಿನೇ ಫೈಟಿಂಗ್ ಬಿಟ್ಬಿಟ್ಟಿದ್ದೀನಿ. ಸರಿ ಬಿಡ್ರಿ, ಮಾಡ್ತೀನಿ ಆಮೇಲೆ. Thank you.
ನಮ್ಮ ಮಧುಮಾಮ ಬಂದರೆ ಶಾಕ್ ಆಗಿಬಿಡ್ತಾರೆ. ಅಲ್ಲಿಂದ ದಿವಾನ ತೆಗೆದು ಈ ಕಡೆಗೆ ಹಾಕಿ ಇವರೇನು ಸ್ಟವ್ ಗ್ಯಾಸಲ್ಲಿ ಎಲ್ಲಿಟ್ಕೊಂಡ್ಬಿಟ್ಟವ್ರೆ ಅಂತ. ಬಟ್ ವಿ ಅಪ್ರಿಷಿಯೇಟ್ ಯುವರ್ ಎಫರ್ಟ್ಸ್. ಯಾರಾದ್ರೂ ಎಣ್ಣೆನ ಪ್ಲಾಸ್ಟಿಕ್ ಮಾಡ್ತಾರ ನಿಮ್ಗೆ ಹೋಗಲ್ವಾ? ಬೇರೆ ಸೌಟಲ್ವಾ ಅಪ್ಪು ಎತ್ಕೊಡು. ಅಲ್ಲಿಂದ ನೀವು ಎತ್ಕೊಂಡ್ಬಿಟ್ಟಿದ್ಲು. ನೀವು ಏನು ಟ್ಯಾಲೆಂಟೆಡ್ ಅಂದರೆ ಬಿಸಿ ಎಣ್ಣೆಗೆ ಇದು ಈ ಸ್ವಲ್ಪ ಹಾಕ್ಬೇಕಾ ಪ್ಲಾಸ್ಟಿಕ್ ಹಾಕ್ಬೇಕು. ಪ್ಲಾಸ್ಟಿಕಲ್ಲಿ ಈಗ ಮಾಡ್ತಾ ಇದ್ದಾರೆ ಕಾದಿರೋ ಎಣ್ಣೆಗೆ. ಟ್ಯಾಲೆಂಟೆಡ್. ಗೀತಾ ಇನ್ನ ಕಾಯ್ತಾ ಇದ್ದಾಳೆ. ಏನು ಬರಬೇಕದು? ಸ್ವಲ್ಪ ಕುದಿಬೇಕು, ಸ್ವಲ್ಪ ಮೆತ್ತಗೆ ಹಾಕ್ಬೇಕು ಪಾಸ್ತಾ. ಬರ್ತಾ ಇದೆ, ಇದೆಲ್ಲ ಕಾಣ್ತಾ ಇದೆ. ಈ ಫುಡ್ ಚಾಲೆಂಜ್ ಜೊತೆಲಿ ಇಬ್ರಿಗೂ ಒಂದು ಚಾಲೆಂಜು ಏನಂದರೆ ಇಬ್ಬರು ಫೇವ್ರೇಟ್ ಸಾಂಗು ಇಬ್ಬರು ಆಡಬೇಕು. ನಿವೇದಿತಾ, Okay. ಹಂಗೆ ಅಡುಗೆ ಮಾಡ್ಕೊಂಡೆ ನಿನ್ನ ಫೇವ್ರೇಟ್ ಸಾಂಗ್ ಆಡು. ನಗುವ ನಯನ ಮಿಡಿವ ಮೌನ. ನಗುವ ನಗುವ ನಯನ ಮಧುರ ಮೌನ ಅದು. ಹಾಗಾದ್ರೆ ಇನ್ನೊಂದ್ಸಲ ಇದು ಮಾಡೋದು. ಅದು ಕುಕಿಂಗ್ ಮೇಲೆ ಕಾನ್ಸಂಟ್ರೇಷನ್ ಇದೆಯಲ್ಲ. ಹಾಡು ಹಾಡು. ನಗುವ ನಯನ ಮಧುರ ಮೌನ ಮಿಡಿವ ಹೃದಯ ಇದೆ ಮಾತಿಗೆ. ಹೊಸ ಭಾಷೆಯಿದು ರಸ ಕಾವ್ಯವಿದು ಇದ ಹಾಡಲು ಕವಿ ಬೇಕೆ. ನಿಂಗಾಗಿ ಹೇಳುವೆ ಕತೆ ನೂರನು ನಾನೆಂದು ನಗಿಸುವೆ ನಿನ್ನನು. ಗೀತಾ ಪ್ರಿಯ, ನಿನ್ನ ಫೇವ್ರೇಟು ಜೋರಾಗಿ ಏನು ಸಾಂಗ್ ಹೇಳ್ಬೇಕು? ಗೀತಾ ಪ್ರಿಯ ಫೇವರೇಟ್ ಯಾವ್ದಿರುತ್ತೆ ಗೊತ್ತಾ? ಪಕ್ಕ ಫೇವ್ರೇಟ್ ಸಾಂಗ್ ಇರುತ್ತೆ ನೋಡ್ಕೋ. ಇಲ್ಲ, ನಾನು ಚೆನ್ನಾಗಿ ಆಡಲ್ಲ, ಆಮೇಲೆ ಚೆನ್ನಾಗಿ ಬಂದಿಲ್ಲ ಅಂದ್ರೆ ಪರವಾಗಿಲ್ಲ ಪರವಾಗಿಲ್ಲ. ಯಾರು ಅವರು ಸರಿಗಮಪ ಅದೇನೆ. contestant ಆಗಿ ಹೋಗ್ಬಿಟ್ಟು audition ಮಾಡ್ಬೇಕಾಗಿಲ್ಲ. ಹಾ. ಮುಂಜಾನೆ ಮಂಜಲ್ಲಿ ಮುಸ್ಸಂಜೆ ತಿಳಿತಂಪಲ್ಲಿ ಓ ಒಲವೇ ನೀನೆಲ್ಲಿ ಹುಡುಕಾಟ ನಿನ್ನೆಲ್ಲಿ ನನ್ನೆರೆಯೊಳಗೆ ನೀಡಿದು ಜಗಮಗದ ಮೌನ. ಜಗಮಗದ ಸೂಪರ್ 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 ನೈಸ್. ಇವಳು ನಿವೇದಿತಾ ಆಲ್ರೆಡಿ ಒಗ್ಗರಣೆ ಎಲ್ಲ ಮಾಡ್ಕೊಂಡ್ಬಿಟ್ಲು. ಗೀತಾ ಪ್ರಿಯ ಇನ್ನೂ ಅದೇನೋ ಕೊತಾ ಕೊತಾ ಅಂತ ಅಂದೇ ಅಂದಿಲ್ಲ. ಅಂದ್ರೆ ಗೀತಾ ಪ್ರಿಯ ಲಾಸ್ಟ್ ಅಲ್ಲಿ ಮಾಡಕ್ ಫಸ್ಟ್ ಅಲ್ಲಿ ಮಾಡ್ತಿದ್ದಾಳೆ. ಅವಳು ಫಸ್ಟ್ ಅಲ್ಲಿ ಮಾಡಕ್ ನಾನು ಲಾಸ್ಟ್ ಅಲ್ಲಿ ಮಾಡ್ಲೇಬೇಕು. ಓಹ್, ನಿಂದು ಟೈಮ್ ತಗೊಳತ್ತೆ ಹಂಗಾದ್ರೆ ಅಂತ. ಈಗ ಸಮಯ 7:20. ರುಚಿಗೆ ತಕ್ಕಷ್ಟು ಉಪ್ಪು. ಇಟ್ಸ್ ಮ್ಯಾಂಡೇಟರಿ. ಗೈಸ್ ನಂದು ಕೊತ ಕೊತ ಕುದೀತಿದೆ. ಫೈನಲಿ 20 ನಿಮಿಷ ಆದ್ಮೇಲೆ ಕೊತ ಕೊತ ಅಂತ ಕುದೀತೈತೆ. ಚಿಲ್ಲಿ ಸಾಸ್ ಸ್ವಲ್ಪ ಕಮ್ಮಿ ಹಾಕು. ನಾನು ಚಿಲ್ಲಿ ಹಾಕ್ತೀನಿ. ಗೀತಾ ಅವ್ರು ಹೆಂಗನ ಹಾಕೊಂತಾರೆ, ನಿಂದು ನೀನು ನೋಡು. ಏನಿದ್ರು ಆಮೇಲೆ ಖಾರ ಆಗ್ಬಿಡುತ್ತೆ. ಬೇಡ, ಅದು ನಮ್ಮ ಇಷ್ಟ. ತಿನ್ನೋದು ನಾವೇ ಅಲ್ವಾ? ನೀನು ಗೆಲ್ಬೇಕಾ ಸೋಲ್ಬೇಕಾ? ನೀನು ಏನಿದ್ರು ನಿವೇದಿತನ ಸೋಲ್ಸೋದಾಗಿರ್ಬೇಕು, ನೀವು ಏನಿದ್ರು ನಿನ್ನನ್ನು ಸೋಲ್ಸೋದಾಗಿರ್ಬೇಕು. ಅವಳಿಗೂ ಗೊತ್ತಾಗ್ಬಿಟ್ಟಿದೆ ಏನಂತ? ನಮ್ಮಕ್ಕ ಕುಕಿಂಗ್ ಅಲ್ಲಿ ವೀಕ್ ಅಂತ. ಅವಳು ದಿನ ಏನೋ ಅದು ಕೊತ ಕೊತ ಅನ್ಲೇ ಇಲ್ಲ, ಅವಳು ಮಾಡಲೇ ಇಲ್ಲ. ನಂದು ಕೊತ ಕೊತ ಅಂತ ಕುದೀತೈತೆ, ನೋಡಿ. ಇನ್ನು ಪಾಪ ತುಂಬಾ ಕಷ್ಟಪಟ್ಟು ಎಲ್ಲ ಸೆಟಪ್ ಎಲ್ಲ ಮಾಡ್ಕೊಂಡಿದ್ದಾರೆ. ಸೆಟಪ್ಪು ಅರೆ ಕುಕಿಂಗ್ ಸೆಟಪ್ ನಾನೇನೋ ಶಾಕ್ ಆದೆ. ನೋಡಿ ಜೆನ್ಸಿ ಕಿಡ್ಸಿಂಗೆ ಆವಣ್ಣ ಏನ್ ಕೇಳ್ತಾ? ಅವರು ನೀವು ಇದೆ ಅಂದ್ಬಿಟ್ಟು ಹೇಳಿರ್ತಾರೆ. ನೀನು ಹೇಳು, ತುಂಬ ಕಷ್ಟಪಟ್ಟು ಎಲ್ಲ ಅರೇಂಜ್ಮೆಂಟ್ ಮಾಡ್ಕೊಂಡಿದ್ದಾರೆ. ಇತ್ತೀಚೆಗೆ ವ್ಲಾಗ್ಸ್ ಮೇಲೆ ತುಂಬಾ ಕಾನ್ಸಂಟ್ರೇಟ್ ಮಾಡ್ತಾ ಇದ್ದಾರೆ. ಅವರು ಪ್ರೊಫೆಷನಲ್ ಲೈಫ್ನು ಬ್ಯಾಲೆನ್ಸ್ ಮಾಡಿಕೊಂಡು ಯೂಟ್ಯೂಬ್ ಕೆರಿಯರಲ್ಲೂ ಮುಂದೆ ಹೋಗ್ಬೇಕು ಅಂದ್ಕೊಂಡಿದ್ದಾರೆ. ಸೊ ವಾಚ್ ಮಾಡ್ತಾ ಇರೋ ಎಲ್ಲ ಆಡಿಯನ್ಸು ಪ್ಲೀಸ್ ಸಪೋರ್ಟ್ ಮಾಡಿ. ವಾಚ್ ಮಾಡ್ತಾ ಇರೋದಲ್ಲ, ನೋಡ್ತಾ ಇರೋರು ಎಲ್ಲಾರು. ನನಗೆ ಇನ್ ಬಿಟ್ವೀನ್ ಬಂದ್ಬಿಡುತ್ತೆ ಈ ಥರದ ಇಂಗ್ಲೀಷು. ನಾನು ಯೂಸ್ ಮಾಡಬೇಕು ಅಂತ ಖಂಡಿತ ಯೂಸ್ ಮಾಡಲ್ಲ.
ಅಲ್ಲಿ ಆಫೀಸಲ್ಲಿ ಹೆಂಗಾಗೋಗಿದೆ ಅಂತ ಅಂದ್ರೆ ಇಂಗ್ಲಿಷ್ ಮಾತಾಡೋರು ಸ್ವಲ್ಪ ಜನ, ಹಿಂದಿ ಮಾತಾಡೋರು ಸ್ವಲ್ಪ ಜನ. ಹಿಂದಿ ಮಾತಾಡೋರ ಹತ್ರ ಅರ್ಧಂಬರ್ಧ ಕನ್ನಡ, ಅರ್ಧಂಬರ್ಧ ಇಂಗ್ಲೀಷು. ಇವಾಗ ಹೆಂಗಾಗೋಗಿದೆ ಅಂದ್ರೆ ಪರಿಸ್ಥಿತಿ ನಂದೇ ಅರ್ಧಂಬರ್ಧ ಕನ್ನಡ ಆಗೋಗಿದೆ, ಹಂಗಾಗೋಗಿದೆ. ಸೊ ಒಂದು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡು. ಏನು ಗೊತ್ತಾ, ಆಫೀಸಲ್ಲಿರೋ ಬೇರೆ ಲ್ಯಾಂಗ್ವೇಜಸ್ ಅವ್ರಿಗೂ ಕನ್ನಡ ಕಲಿಸಲ್ಲ. ಅಯ್ಯೋ ಅವ್ರ ಕನ್ನಡ ಕಲ್ಸಕ್ ಹೋಗಿದೆ, ನನ್ನ ಕನ್ನಡ ಹಿಂಗಾಗಿರೋದು. ಯಾಕೆ ಗೊತ್ತಾ, ನಾವು ಕನ್ನಡಿಗರು ವಿಶಾಲ ಹೃದಯದವರೇ. ಕರೆಕ್ಟ್. ನಗಿ ಟೊಮೆಟೊ ಗೊಜ್ಜು ಮಾಡಿದ್ದಾಯ್ತಾ? ಟೊಮೆಟೊ ಹಾಕಿದ್ದಾಳೆ, ಈರುಳ್ಳಿ ಹಾಕಿದ್ದಾಳೆ, ಮತ್ತು ಕ್ಯಾಪ್ಸಿಕಮ್ ಹಾಕಿದ್ದಾಳೆ, ಉಪ್ಪು ಖಾರ ಮೆಣಸಿನ್ಕಾಯಿ, ಟೊಮೆಟೊ ಗೊಜ್ಜು. ಬಟ್ ನೋಡಿ ನಿಮ್ಗೆ ಟೊಮೊಟೊ ಎಷ್ಟು ಕಾಣಿಸ್ತಿದೆ, ಕ್ಯಾಪ್ಸಿಕಮ್ ಎಷ್ಟು ಕಾಣಿಸ್ತಿದೆ ಅಂತ. ನಾನು ಅವಾಗ್ಲಿಂದ ವೆಯ್ಟ್ ಮಾಡ್ತಾ ಇದ್ದೆ, ಬರೀ ತರಕಾರಿನ ಬೇಯಿಸ್ತಾ ಇದ್ದಾಳಲ್ಲ, ಪಾಸ್ತಾನ ಯಾವಾಗ ಬೇಯಿಸ್ತಾಳೆ ಅಂತ. ಸೊ ಫೈನಲಿ ನಿವೇದಿತಾ ತರಕಾರಿನೆಲ್ಲ ಬೇಯಿಸಿ ಸೈಡ್ಗೆ ಇಟ್ಕೊಂಡು ಪಾಸ್ತಾನ ಬೇಯಕ್ಕೆ ಇಟ್ಟಿದ್ದಾರೆ. ಗೀತಾ ಪ್ರಿಯದು ಉಲ್ಟಾ ಕ್ವೆಶ್ಚನ್, ಅವಾಗಿಂದ ಪಾಸ್ತಾನ ಬೇಯಿಸ್ತಾ ಇದ್ದಾಳೆ, ಈ ತರಕಾರಿನೆಲ್ಲ ಯಾವಾಗ ಬೇಯಿಸ್ತಾಳೆ ಅಂತ. ನಮಗೆ ಕರೆಕ್ಟು ರಾಂಗು ಎಲ್ಲ ಗೊತ್ತಿಲ್ಲ, ಟೇಸ್ಟ್ ಚೆನ್ನಾಗಿದೆ. ಜಸ್ಟ್ ವಿ ಅಬ್ಸರ್ವ್ ದ ಟೇಸ್ಟ್. ಗೈಸ್ ಎಕ್ಸಾಕ್ಟ್ಲಿ ಟೈಮ್ ಬಂದು 7:26. ಇನ್ನಿಬ್ಬರಿಗೂ ಟೈಮ್ ಇರೋದು ಕರೆಕ್ಟಾಗಿ 30 ನಿಮಿಷ. 7:30 30 ನಿಮಿಷ ಇದೆ. ನೋಡೋಣ 30 ನಿಮಿಷದಲ್ಲಿ ಏನು ದಬಾಕ್ತೀರಾ, ದಬಾಕಲ್ಲ. ನಂದು ಪಾಸ್ತಾ ಬಾಯ್ಲ್ ಆಗ್ತಾ ಇದೆ. ಇದೆಲ್ಲ ಮುಗ್ದಿದೆ. ಇದೆಲ್ಲ ಅಂದ್ರೆ ಎಂಡಲ್ ಮಾಡ್ಬೇಕಾಗಿರೋದು ನಾನು ಫಸ್ಟ್ ವೆಜಿಟೇಬಲ್ ಫ್ರೈ ಎಲ್ಲ ಮುಗ್ದಿದೆ. ಮತ್ತೆ ಗೀತಾ ನಿಂದ ಎಲ್ಲಿ ತನಕ ಬಂತು? ಸ್ಟಾರ್ಟ್ ಮಾಡ್ತಾ ಇದೀವಿ. ನಿಂದು ಪಾಸ್ತಾ ಎಲ್ಲ ಬಾಯ್ಲ್ ಆಯ್ತು. ನಂದು ಆಕ್ಚುಲಿ ಕುಕ್ಕರಲ್ಲಿ ವೆಜಿಟೇಬಲ್ಸ್ನ ಬೇಯಿಸ್ಕೊಂಡಿದ್ರಿಂದ ಟೈಮ್ ಸೇವ್ ಆಯ್ತು. ನಾನು ಮಾಡ್ತಾ ಇರೋದು ನನಗೆ ತಿನ್ಬೇಕು ಅಂತ ಇದೆ. ಕೊಡ್ತೀವಿ. ಏನೋ 4 ಪೀಸ್ ಹಾಕಿದೆಯಾ, ಏನದು? ಅದು ಬೆಳ್ಳುಳ್ಳಿ ಸ್ವಲ್ಪ ಕಮ್ಮಿ ಇರಬೇಕು. ನೆಕ್ಸ್ಟ್ ರೈಸ್ ಚಿಲ್ಲಿ ಹಾಕ್ತಾ ಇದ್ದೀನಿ. ಚಿಲ್ಲಿ ಅಥವಾ ಡಿಫ್ರೆನ್ಸ್ ಏನಂತ ಅಂದ್ರೆ ಅವಳು ಗ್ರೀನ್ ಚಿಲ್ಲಿ ಯೂಸ್ ಮಾಡಿದರೆ, ನಾನು ರೆಡ್ ಚಿಲ್ಲಿ ಯೂಸ್ ಮಾಡಿದ್ದೀನಿ. ಯಾಕಂದ್ರೆ ಗ್ರೀನ್ ಚಿಲ್ಲಿ ಒಬ್ಬೊಬ್ರಿಗೆ ಗ್ಯಾಸ್ಟ್ರಿಕ್ ಅಲ್ವಾ. ಸೊ ಇಲ್ಲಿ ಏನು ಗೊತ್ತಾ, ಫಸ್ಟ್ ಆಫ್ ಆಲ್ ಯಾರು ಹೊಟ್ಟೆ ತುಂಬ ತಿನ್ನೋದಿಲ್ಲ. ನಮ್ಗೆ ರೀಸನ್ಸ್ ಎಲ್ಲ ಬೇಡ, ನಮ್ಗೆ ಬೇಕಾಗಿರೋದು ಟೇಸ್ಟ್. ನಿವೇದಿತಾ ಗೀತಾ ಇಬ್ರು ಬೇರೆ ಬೇರೆ ಸಾಂಗ್ ಆಡಿದ್ರಿ, ಈಗ ಇಬ್ರು ಸೇರಿ ಒಂದೇ ಸಾಂಗ್ ಆಡಿ ನೋಡೋಣ. ಖುಷಿಯಾಗಿ ಆಡ್ತಾರ ಸಾಂಗ್, ಸ್ವಲ್ಪ ಖುಷಿಯಾಗಿ ಆಡ್ರಿ. ಖುಷಿಯಾಗಿರೋ ಟ್ಯಾಕ್ಸ್ ಕೊಟ್ಟಿಲ್ವಲ್ಲಪ್ಪ. ಆಡಿ ಲಾ 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 ಲಾ. ಒಮ್ಮೆ ನೀನಕ್ಕರೆ ನಾನು ತುಸು ನಾಚುವೆ. ಏ ಗೀತಾ, ಹೋಗಿ ಇಂಥ ಸಾಂಗ್ ಆಡ್ತಿದ್ಯಲ್ಲ, ಮಧುಮಾವ ಬಂದ್ರೆ ಗೊತ್ತಲ್ಲ, ಜಾನಪದ ಗೀತೆ. ನಮ್ಮ ಮಾವಂಗೆ ನಾವು ಲವ್ ಸಾಂಗ್ಸ್ ಎಲ್ಲ ಆಡಂಗಿಲ್ಲ, ಜಾನಪದ ಗೀತೆ ಆಡ್ಬೇಕು. ನಮ್ಮ ಮಾವ ತುಂಬಾ ಸ್ಟ್ರಿಕ್ಟು. ಸೊ ನಾವು ನಮ್ಮ ಮಾವಗೋಸ್ಕರ ಜಾನಪದ ಗೀತೆನೇ ಆಡ್ತೀವಿ. ಆಡಿ. ಗಲ್ಲು ಗಲ್ಲೆನುತ್ತಾ ಗೆಜ್ಜೆ ಗಲ್ಲು ಗಲ್ಲೆನುತ್ತಾ, ಗೆಜ್ಜೆ ಗಲ್ಲು ಗಲ್ಲೆನುತ್ತಾ, ಬಲ್ಲಿದ ರಂಗನ ವಲ್ಲಿಯ ಮೇಲೆ ಚೆಲ್ಲಿದರೋ ಕುಳಿಯೋ. ನಮ್ಮ ಶೆಟ್ಟಿ ಬಂದಿದ್ದಾರೆ ಪಾಪ, ಅವ್ರಿಗೆ ಕಾಫಿ ಟೀ ತುಂಬ ಇಷ್ಟ. ಕೆಲಸದಿಂದ ಬಂದಿದ ತಕ್ಷಣ ಕಾಫಿ ಕುಡಿಯೋಕ್ಕೆ ನಾವು ಸ್ಟವ್ ಬಿಸಿ ಮಾಡ್ಕೊಂಡ್ಬಿಟ್ಟಿದ್ದೀರಿ. ಇದೊಂದು ದಿನ ಕ್ಷಮೆ ಇರಲಿ ಶೆಟ್ಟಿ, ಆಮೇಲೆ ಇದೆಲ್ಲ ಮುಗಿದ್ಮೇಲೆ ನಾನೇ ಮಾಡ್ಕೊಡ್ತೀನಿ ಕಾಫಿನ. ನಾನೇ ಮಾಡ್ಕೊಡ್ತೀನಿ. ಹಾಗೆ ಎಕ್ಸಾಕ್ಟ್ಲಿ ಟೈಮ್ ಬಂದು 7:35. ಎಲ್ಲಿಗೆ ಬಂತು, ಏನಾಯ್ತು? ಇನ್ನು 20 ನಿಮಿಷ ಇದೆ. 20 ನಿಮಿಷದಲ್ಲಿ ಏನು ಮಾಡ್ತೀರಾ? 5 ನಿಮಿಷಕ್ಕೆ ಕೇಳ್ತಾ ಗೀತಾ ಎಷ್ಟೊತ್ತಾಗತ್ತೆ ನಿಂದು? ನಿವೇದಿತ್ ಅವ್ರು ಪನ್ನೀರ್ ಹಾಕಿ ಮಾಡ್ತಿದ್ದಾರೆ, ಹೆಲ್ತಿ. ಗೆಸ್ಟ್ಗಳು ಇವರಿಬ್ರು ಮತ್ತೆ ಒಳಗಡೆ ಇದ್ದಾರೆ. ಸೊ ನೋಡೋಣ ಯಾರ್ಯಾರಿಗೆ ಎಷ್ಟೆಷ್ಟು ಮಾರ್ಕ್ಸು, ಯಾರು ಗೆಲ್ತಾರೆ ಯಾರು ಸೋಲ್ತಾರೆ. ಏನು ಗೊತ್ತಾ, ಗೀತಾ ಪ್ರಿಯ 2ನೇ ಸಲ ಮಾಡ್ತಾ ಇರೋದು, ರಾಮಪುರದಲ್ಲೆಲ್ಲ ಮಾಡಿದ್ಲಂತೆ. ನಿವೇದಿತಾ ಇವತ್ತೇ ಮಾಡ್ತಾ ಇರೋದು ಯೂಟ್ಯೂಬ್ ನೋಡಿಕೊಂಡು. ಸೊ ಗೊತ್ತಿಲ್ಲ ಯಾರು ಚೆನ್ನಾಗಿರುತ್ತೆ ಯಾರು ಚೆನ್ನಾಗಿರಲ್ಲ ಅಂತ. ನಿಮ್ಮ ಇಷ್ಟ ಅದು. ನಾನು ಅದಕ್ಕೆ 3 ದಿನ ಮೊದಲೇ ಹೇಳಿದ್ನಲ್ಲ. ಹಾಂ, ಅವ್ರೇನು ತಿನ್ನೋದಿಲ್ಲ. ನಾನು ಸೇಮ್ ಅದೇ ಹೇಳಿದೆ. ನೆಕ್ಸ್ಟ್ ಮುದ್ದೆ ಬಸ್ಸಾರು
ಈ ಪಾಸ್ತಾ ಅಲ್ಲಿ ನಾಟ್ ಸ್ಯಾಟಿಸ್ಫೈಡು, ಅವ್ರಿಗೇನಿದ್ರು ಮುದ್ದೆ ಬಸ್ಸಾರು, ಚಪಾತಿ, ಟೊಮೆಟೊ ಗೊಜ್ಜು ಈ ಥರದ ಐಟಮ್ಸ್ ಬೇಕಂತೆ. ಸೊ ಮುಂದಿನ ದಿನಗಳಲ್ಲಿ ನೋಡೋಣ, ನಮ್ಮ ಪಾರ್ಟಿಸಿಪೆಂಟ್ಸ್ ಇಬ್ಬರು ರೆಡಿ ಇದ್ದರೆ ಮಾಡಿಸೋಣ. ಒಂದಿನ ನಾನು ಶೆಟ್ಟಿ ಕೈಲಿ ಮತ್ತು ನಮ್ಮ ಅತ್ತೆ ಕೈಲಿ ಮಾಡಿಸ್ತೀನಿ, ಯಾವುದಾದ್ರೂ ಒಂದು ಸೇಮ್ ಇಂಗ್ರೀಡಿಯೆಂಟ್ ಆಗಿರಬೇಕು, ಒಂದೇ ಐಟಮ್ ಆಗಿರಬೇಕು. ಶೆಟ್ಟಿಗೆ ಹೇಳ್ಕೊಟ್ಟಿರೋದು ನಿಮ್ಮ ಅತ್ತೆನೇ. ಮದ್ವೆ ಆಗಿ ಬಂದಾಗ ಬರ್ತಾ ಇರ್ಲಿಲ್ವಲ್ಲ ನಮ್ಮ ಅತ್ತೆ. ಇವಾಗ ಇದೊಳ್ಳೆ ಕತೆ. ಟೀಚರ್ ಆಗ್ತಾರಾ? ಇಂಜಿನಿಯರ್ ಆಗ್ಬೋದು, ಟೀಚರ್ಗಿಂತ ಜಾಸ್ತಿ ಬೆಳಿಬೋದು, ಅದು ಹೇಳೋಕ್ಕಾಗಲ್ಲ. ಏನಂತೀರ ಅಂತ ಇಬ್ಬರದು? ಎಕ್ಸಾಕ್ಟ್ಲಿ ಇನ್ನು 15 ನಿಮಿಷ ಇದೆ. ಪಾರ್ಟಿಸಿಪೆಂಟ್ಸ್ ಆಲ್ಮೋಸ್ಟ್ ಎಲ್ಲ ಆಯಿತು. ಸ್ವಲ್ಪ ನೀಟಾಗಿ ಇದಾದ್ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ನಿಂದೆ ತನಕ ಬಂತು ಗೈಸ್. ಎರಡೂ ಸಕ್ಕತ್ತಾಗಿ ಕಾಣಿಸ್ತಾ ಇದೆ, ಕಾಣಿಸ್ತಾರೆ ಸಕ್ಕತ್ತಾಗಿದೆ, ಬಟ್ ನಾಟ್ ಶೋರ್ ಅಬೌಟ್ ದ ಟೇಸ್ಟ್. ನೋಡ್ ಸಿಸ್ಟರ್ಸಲ್ಲಿ ಹೂ ವಿಲ್ ಬಿ ದ ಗುಡ್ ಶೆಫ್ ಅಂತ ಗೀತಾನೇ ಅರ್ಧ ತಿನ್ಕೊಂಬಿಟ್ಲು. ಟೇಸ್ಟ್ ಅನ್ನೋ ಹೆಸರಲ್ಲಿ. ನಾನು ಇನ್ನೂ ಟೇಸ್ಟ್ ಮಾಡಿಲ್ಲ, ಬಟ್ ನಾನು ಟೇಸ್ಟ್ ಮಾಡಿನೇ ಕೊಡೋದು. ಖಂಡಿತ ದಯವಿಟ್ಟು ಮಾಡು. ಇನ್ನು 10 ನಿಮಿಷ ಆಯ್ತಲ್ಲ. ಇನ್ನು 15 ನಿಮಿಷ ಇದೆ ಇನ್ನು. ತಿರುಗಿಸ್ತಾನೆ ಇದ್ದೀರಾ. ನೀವೇನೇ ಎದ್ದೋಗ್ಬಿಟ್ಟವಳೆ ನಾಗಿ. ಮಿಸ್ಸಿಂಗು ಎಲ್ಲಿ? ಕಂಪ್ಲೀಟಾಗಿ ರೆಡಿ ಆಗ್ಬಿಟ್ಟಿದೆ. ನೀವು ಕಮೆಂಟ್ ಮಾಡ್ಬೋದು. ಸೊ ಒಂದೇ ಒಂದು ಕಪ್ಗೆ ಹಾಕ್ಕೊತಿದ್ದಾಳೆ, ಅದರೆಲ್ಲ ಟೇಸ್ಟ್ ಮಾಡಿ ಯಾವ್ದು ಹೆಂಗಿದೆ ಅಂತ ನಮ್ಮ ಜಡ್ಜಸ್ ಏನಿದ್ದಾರೆ ಅವ್ರು ಹೇಳ್ತಾರೆ. ಸೊ ನೀವು ಕಮೆಂಟ್ ಮಾಡಿ ಇದು ಹೆಂಗೆ ಕಾಣಿಸ್ತಿದೆ. ನಿವೇದಿತಾ ಅವ್ರು ಮಾಡಿರೋದು ಫಸ್ಟ್ ಟೈಮು ಯೂಟ್ಯೂಬ್ ನೋಡಿಕೊಂಡು, ಇದು ಯಾವತ್ತೂ ಅವ್ರು ಟ್ರೈ ಮಾಡಿಲ್ಲ. ನೋಡ್ಕೊಂಡಲ್ಲ, ನಮ್ಮ ಬಾವ ಅವ್ರು ಸಕ್ಕದಾಗಿ ಮಾಡ್ತಾರೆ. ಸೇಮ್ ನಮ್ಮ ಬಾವ ಅವ್ರು ಹೆಂಗೆ ಮಾಡ್ತಾರೋ ಅದೇ ಥರ ತಿಳ್ಕೊಂಡು ಮಾಡಿದ್ದಾರೆ. ಓಕೆ, ಏನಿದೆ ಅಂತ ಅದನ್ನು ಬೆಳೆದಾಗ್ತಾ ಇದೆಯಾ? ನಿವೇದಿತಾಸ್ ರೆಡಿ. ಹಾಂ, ಓಕೆ, ರೆಡಿ. ಇದೇ ಫೈನಲ್ಲ ನಿಮ್ಮದು? ನೀವೆಷ್ಟೊತ್ತು ತೊಗೊಂಡಿದ್ರೆ ಟೈಮು? ಆಲ್ಮೋಸ್ಟ್ ಇಬ್ಬರು ಕರೆಕ್ಟಾಗಿ 7:50ಕ್ಕೆ ಮುಗಿಸಿದ್ದಾರೆ. ಸೊ ಸೂಪರ್ ಟೈಮಿಂಗ್ ವೈಸಲ್ಲಿ ಸೂಪರ್ ಆಗಿದ್ದೀರಾ. ಬನ್ನಿ ಗೈಸ್, ಏನಂದರೆ ಇಬ್ಬರು ಮಾಡಿರೋದು ನನ್ನ ಹತ್ರ ಇದೆ. ಸೊ ಸ್ಕೋರ್ ಕಾರ್ಡು ಇಲ್ಲಿದೆ, ನಿನ್ನಿ ಮತ್ತು ಗೀತಾ ಪ್ರಿಯ ಅಂತ. ಬಟ್ ಜಡ್ಜಸ್ ಏನು 3 ಜನ ಇದ್ದಾರೆ, ಶೆಟ್ಟಿ ಆಗಲಿ, ಮಧುಮಾಮ ಮತ್ತು ನಮ್ಮ ಅತ್ತೆಗೆ 3 ಜನಕ್ಕೆ ಯಾವ್ದು ಮಾಡಿರೋದು ಅಂತ ಗೊತ್ತಿಲ್ಲ. ಸೊ ಅವ್ರ ಒಪಿನಿಯನ್ ತೊಗೊಳ್ಳೋಣ. ನಾನು ಲಾಸ್ಟಲ್ಲಿ ಹೇಳ್ತೀನಿ, ಯಾಕಂದ್ರೆ ನನಗೆ ಗೊತ್ತು ಈ ವಿಡಿಯೋ ಮಾಡ್ತಾ ಇರೋದ್ರಿಂದ ಯಾವ್ದು ಮಾಡಿದ್ದಾರೆ ಅಂತ. ಸೊ ನಂದು ಮಾರ್ಕ್ಸ್ ಲಾಸ್ಟಲ್ಲಿ ಕೊಡ್ತೀನಿ. ಸೊ ಬನ್ನಿ ಹೋಗೋಣ. ಈಗ ಮಧುಮಾಮ ಮತ್ತು ನಮ್ಮ ಅತ್ತೆ ಅಲ್ಲಿದ್ದಾರೆ, ಅಲ್ಲಿ ಇಬ್ರಿಗೂ ಹೋಗ್ಬಿಟ್ಟು ಟೇಸ್ಟ್ ಮಾಡಿಸೋಣ ಯಾವ್ದೇನು ಚೆನ್ನಾಗಿದೆ ಅಂತ. ಮಾರ್ಕ್ ಶೀಟು ವಿಡಿಯೋ ನಾಗಿ ಮಾಡ್ತಾ ಇದ್ದಾಳೆ, ಮಾರ್ಕ್ ಶೀಟ್ ಗೀತಾ ಪ್ರಿಯ ಇಟ್ಕೊಂಡಿದ್ದಾಳೆ, ಅವಳು ಯಾವಾಗಲೂ ತೋರಿಸಲ್ಲ. 10ಕ್ಕೆ ಯಾರ್ಯಾರು ಎಷ್ಟೆಷ್ಟು ಕೊಡ್ತಾರೆ ಹೆಂಗಿದೆ ಅಂತ ಕೇಳೋಣ ಬನ್ನಿ. ಯು ಟು ಪಾರ್ಟಿಸಿಪೆಂಟ್ಸ್ ಫಾಲೋಯಿಂಗ್ ಯು. ತಗೊಳ್ಳಿ. ಸೀರಿಯಸ್ ಆಗಿ ಹೇಳ್ತೀನಿ, ಇದೊಬ್ರು ಮಾಡಿರೋದು ಯಾರು ಮಾಡಿರೋದಂತೂ ಗೊತ್ತಿಲ್ಲ. ಇದು ತಿನ್ ನೋಡ್ರಿ, ಒಂದ್ ಸ್ಪೂನ್ ತಿನ್ರಿ ಇದನ್ನ. ಒಂದ್ ಸ್ಪೂನ್ಗೆಲ್ಲ ಟೇಸ್ಟ್ ಗೊತ್ತಾಗಲ್ಲ, ಸರಿ ಆಯ್ತು, ತಿನ್ಬೇಕು. ಆಯ್ತು. ನೀವು ಹೋಗಿ ಮೆಣಸಿನ್ಕಾಯಿ ಉಪ್ಪು ಖಾರ ಜಾಸ್ತಿನಾ? 10ಕ್ಕೆ ಇದಕ್ಕೆ ಎಷ್ಟು ಕೊಡ್ತೀರಾ ನೀವು? ಫುಲ್ ಕನ್ಫ್ಯೂಸ್ ಆಗಿದ್ದಾರೆ. 2 ಟೇಸ್ಟ್ ಒಂದೇ ಥರ ಅನಿಸುತ್ತೆ. ತಿನ್ರಿ ಟೇಸ್ಟ್ ಸಿಗೋ ತನಕ ತಿನ್ಬೋದು. ಜಸ್ಟ್ ಅಗಸ್ತ್ಯ ಅವರು ಈವ್ನಿಂಗ್ ನಿದ್ದೆ ಮುಗಿಸ್ಕೊಂಡು ಇವಾಗ ಎದ್ದಿದ್ದಾರೆ. ಇದಕ್ಕೆ ಎಷ್ಟು ಕೊಡ್ತೀರಾ? ಇದರಲ್ಲಿ ಏನು ಜಾಸ್ತಿ ಇದೆ ಕಡಿಮೆ ಇದೆ, ಇದರಲ್ಲಿ ಏನು ಜಾಸ್ತಿ ಇದೆ ಕಡಿಮೆ ಇದೆ. ಇದು 10ಕ್ಕೆ ಎಷ್ಟು, ಇದು 10ಕ್ಕೆ ಎಷ್ಟು? ಏನ್ ಜಾಸ್ತಿ ಕಮ್ಮಿ ಅಂತ ಗೊತ್ತಿಲ್ಲ, ಎರಡು ಕರೆಕ್ಟ್ ಆಗಿದೆ. ಬಟ್ ಇದು ಟೇಸ್ಟ್ ಸ್ವಲ್ಪ ಜಾಸ್ತಿ ಇದೆ, ಇದು ಸ್ವಲ್ಪ ಕಮ್ಮಿ ಇದೆ. ಇದು ಒಂದು
6 ಕೊಡ್ತೀನಿ. 10 ಕಾರು 10ಕ್ಕೆ ಎಲ್ಲ 6. ಚೆನ್ನಾಗಿದೆ ಅಂತ ಇದ್ರೆ 6 ಏನಕ್ಕೆ 4 ಯಾಕೆ ಕಮ್ಮಿ? ಫಸ್ಟ್ ಟೈಮ್ ಮಾಡಿರೋದಲ್ವಾ, ಅದಕ್ಕೆ ಇನ್ನೂ ಚೆನ್ನಾಗಿ ಮಾಡ್ಲಿ ಮುಂದಕ್ಕೆ ಅಂತ. ಸರಿ. ಆಯ್ತಾ, ಇದು 5, 10ಕ್ಕೆ 5. ಸರಿ ಸರಿ ಇವ್ನಿಗೊಂದು ಪನ್ನೀರ್ ಒಂದು ಪೀಸ್ ತಗೊಂಡ್ಬಂದು ನೀವು ಹೇಳ್ಬೇಕು ಯಾವ್ದು ಉಪ್ಪು ಖಾರ ಜಾಸ್ತಿ ಕರೆಕ್ಟ್ ಆಗಿದೆ ಕರೆಕ್ಟ್ ಆಗಿಲ್ಲ. ಅಕ್ಕ ತಮ್ಮ ಇಬ್ರು 5 ಸ್ಟಾರ್ ಹೋಟ್ಲಲ್ಲಿ ರಿವ್ಯೂ ಕೊಡ್ಬೇಕಲ್ಲ. ಬರ್ಬೇಕಲ್ಲ ಅದು ಮೈಂಡಿಗೆ. ಒಂದು ಪೀಸ್ ತಿನ್ಬಿಟ್ರೆ ಅದ್ರ ಟೇಸ್ಟ್ ಗೊತ್ತಾಗಲ್ಲ ನಮಗೆ. ಸ್ವಲ್ಪ ಇದತ್ತು ಕೇಳು, ಇದತ್ತು ಕೆಂಟು. ಹಿಂಗಾಗಿ ಯಾವ್ದ್ರಲ್ಲಿ ಏನು ಕಮ್ಮಿ ಇದೆ ಜಾಸ್ತಿ ಇದೆ? ಇದರಲ್ಲಿ ಉಪ್ಪು ಖಾರ ಎಲ್ಲ ಒಂದ್ ಸ್ವಲ್ಪ ಸ್ಟ್ರಾಂಗ್ ಇದೆ, ಇದೊಂದು ಸ್ವಲ್ಪ ಡಲ್ ಇದೆ. ಸೊ ಇದು 7, ಇದು 8. ಇದು 8, ಇದು 7. ಓಕೆ ಓಕೆ ಶೆಟ್ಟಿ ಬನ್ನಿ. ಅತ್ತೆಗೆ ಬೇರೆ ಸ್ಪೂನ್ ಕೊಡಿ. ಇದೆರಡು ಇಷ್ಟ ಇಲ್ಲ ಹೇಳ್ಬೇಕಂದ್ರೆ, ನಮ್ಮ ಅತ್ತೆಯವರು ಪಾಸ್ತಾನೇ ಇಷ್ಟ ಇಲ್ಲ. ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಪೋರ್ಟ್ ಮಾಡೋದ್ರಿಂದ ಟೇಸ್ಟ್ ಮಾಡ್ತಿದ್ದಾರೆ ಅಷ್ಟೇ. ಮೆಣಸಿನ್ಕಾಯಿ ಇದು ತಿನ್ನಷ್ಟೇನು ಚೆನ್ನಾಗಿಲ್ಲ. ಇದು ಓಕೆ ಇರೋದ್ರಲ್ಲಿ ಉಪ್ಪು ಖಾರ ಎಲ್ಲ ಕರೆಕ್ಟ್ ಆಗೈತೆ. ಇದಕ್ಕೇನು ಇಲ್ಲ ಅಷ್ಟೇ. ಅಲ್ಲ ಎಷ್ಟು ಕೊಡ್ತೀರಾ ಇದಕ್ಕೆ? ಇದಕ್ಕೆ 10ಕ್ಕೆ ಒಂದು 4, ಇದಕ್ಕೆ 10ಕ್ಕೆ ಒಂದು 9 ಅಷ್ಟೇ. ಥ್ಯಾಂಕ್ ಯು. ನೆಕ್ಸ್ಟ್ ನಾವು ತಿನ್ನೋಣ ಯಾವ್ದು ಚೆನ್ನಾಗಿದೆ ಯಾವ್ದು ಚೆನ್ನಾಗಿಲ್ಲ ಅಂತ. ನೆಕ್ಸ್ಟ್ ನನ್ನ ಸ್ಕೋರು 10ಕ್ಕೆ 7. ಯಾಕಂದರೆ ಇದರಲ್ಲಿ ವೆಜಿಟೇಬಲ್ಸ್ ತುಂಬ ಕಡಿಮೆ ಇದೆ. ಸೊ ಮತ್ತು ಈ ಪನ್ನೀರ್ ಇವ್ರು ಏನು ಚೂಸ್ ಮಾಡಿದ್ದಾರೆ ಸ್ವಲ್ಪ ಪಾಸ್ತಾ ಏನು ಚೂಸ್ ಮಾಡಿದ್ದಾರೆ ಅದು ಸ್ವಲ್ಪ ಹಸಿ ಹಂಗೆ ಸಿಗುತ್ತೆ. ಬಟ್ ಇದರಲ್ಲಿ ಫಿಲ್ಡ್ ವಿತ್ ವೆಜಿಟೇಬಲ್ಸ್ ಮತ್ತು ಪನ್ನೀರೆಲ್ಲ ಸ್ವಲ್ಪ ಆ್ಯಡ್ ಮಾಡಿರೋದಕ್ಕೆ ಇದು 10ಕ್ಕೆ 9 ಕೊಡ್ತೀನಿ. ಲಾಸ್ಟ್ಗೆ ಯಾರ್ಯಾರು ಮಾಡಿದಾರೋ ಅವರೇ ತಿಂತಾ ಇದ್ದಾರೆ. ನೋಡೋಣ ಅವ್ರ ಟೇಸ್ಟ್ ಆ್ಯಂಡ್ ಪ್ರಿಫರೆನ್ಸಸ್ ಯಾವ ಥರ ಇದೆ ಏನು ಅಂತ, ಅವ್ರು ಏನು ಹೇಳ್ತಾರೆ ಅಂತ ಕೇಳೋಣ. ಹೌದೌದು, ಆ್ಯಕ್ಚುಲಿ ಅದಿನ್ನ ಬಿಸಿ ಇದೆ. ನೀವು ಹೇಳಿ. ಇವುದು ಕ್ಯಾಪ್ಸಿಕಮ್ ಎಲ್ಲ ನೀಟಾಗಿ ರೋಸ್ಟ್ ಆಗಿಲ್ಲ, ಹಂಗಂಗೆ ಸಿಗ್ತಾ ಇದೆ. ಇದೊಂದು ಸ್ವಲ್ಪ ನೀಟಾಗಿ ಆಗಿದೆ, ಅದಕ್ಕೆ ನಾನು ಕುಕ್ಕರಲ್ಲಿ ಬೇಯಿಸ್ಕೊಂಡಿದ್ದು ವೆಜಿಟೇಬಲ್ಸ್ನ. ಅಷ್ಟೇ ಮಿಸ್ಟೇಕ್ ಇದೆ. ಗೀತಾ ಚೆನ್ನಾಗಿತ್ತು, ನಾನು ಸ್ವಲ್ಪ ಕಮ್ಮಿ ಗೈಸ್, ರಿಸಲ್ಟ್ಸ್ ಆರ್ ಹಿಯರ್. ನಿವೇದಿತಾ ಅವ್ರದ್ದು 40ಕ್ಕೆ 32, ಗೀತಾ ಅವ್ರದ್ದು 40ಕ್ಕೆ 23. ಸೊ ಹಿಂಗೆ ಪಾರ್ಟಿಸಿಪೇಟ್ ಮಾಡಿ, ನನ್ನ ಯೂಟ್ಯೂಬ್ ಚಾನಲ್ಗೆ ಸಪೋರ್ಟ್ ಮಾಡಿ. ಪ್ರೈಸ್ ಏನು ನಮಗೆ, ನಾವು ಟೈಮ್ ವೇಸ್ಟ್ ಮಾಡಿಕೊಂಡು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಪೋರ್ಟ್ ಮಾಡಕ್ಕೆ ಮಾಡಿದ್ದೀವಿ. ನಮಗೆ ಪ್ರೈಸ್ ಮಾಡಿದ್ದಾಯಿತು, ಕೊಟ್ಟಿದ್ದಾಯಿತು, ಫುಲ್ ವಿಡಿಯೋ ಕಂಪ್ಲೀಟ್ ಆಯಿತು. ಸೊ ಐ ಆಮ್ ಎಕ್ಸ್ಟ್ರೀಮ್ಲಿ ಸಾರಿ. ಬರಬೇಕಾ ಬರಬಾರ್ದಾ ನೀವೇ ಡಿಸೈಡ್ ಮಾಡಿ. ನೋಡೋಣ, ಆಯಿತು. ನಮ್ಮ ಕಡೆಯಿಂದ ಏನಾದರೂ ಗೆದ್ದವ್ರಿಗೆ ಒಂದು ಸ್ಮಾಲ್ ಪ್ರೆಸೆಂಟೇಷನ್ ಇದ್ದೇ ಇರುತ್ತೆ, ಕೊಡ್ತೀನಿ. ನೆಕ್ಸ್ಟ್ ವಿಡಿಯೋದ ಬ್ಲಾಗ್ ಮಾಡಬೇಕಾದ್ರೆ ನೀವು ಅದನ್ನು ಕೊಟ್ಬಿಟ್ಟು ಕಂಟಿನ್ಯೂ ಮಾಡಬೇಕು. ಆಗ್ಬೋದು. ಓಕೆ ಗೈಸ್, ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ. ಆ್ಯಂಡ್ ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಟು ಅವರ್ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು, ಕೀಪ್ ಸಪೋರ್ಟಿಂಗ್ ಆಸ್.